ರಿಯಾಲಿಟಿ ಶೋಗಳ ಬಣ್ಣ ಬಯಲು ಮಾಡಿದಂತಹ ಖ್ಯಾತ ಗಾಯಕಿ, ರಿಯಾಲಿಟಿ ಶೋಗಳನ್ನ ಟೀಕಿಸಿದಂತಹ ಗಾಯಕಿ ಅರ್ಚನಾ ಉಡುಪ ಟ್ಯಾಲೆಂಟ್ಗಿಂತ ಎಮೋಷನಲ್ಸ್ ಕಡೆ ಫೋಕಸ್ ಮಾಡ್ತಾರೆ. ಆರ್ಥಿಕ ದೈಹಿಕ ಕಷ್ಟಗಳನ್ನ ಎತ್ತಿ ತೋರಿಸ್ತಾ ಇರ್ತಾರೆ. ಹಾಡುವವರು ಡ್ಯಾನ್ಸ್ ಮಾಡುವವರಿಗೆ ಡ್ಯಾನ್ಸ್ ಮಾಡಿಸ್ತಾ ಇರ್ತಾರೆ. ರಿಯಾಲಿಟಿ ಶೋಗಳ ಬಣ್ಣವನ್ನ ಬಯಲು ಮಾಡಿರುವಂತಹ ಖ್ಯಾತ ಗಾಯಕಿ, ರಿಯಾಲಿಟಿ ಶೋಗಳನ್ನ ಟೀಕಿಸಿದಂತಹ ಗಾಯಕಿ ಅರ್ಚನಾ ಉಡುಪ ಟ್ಯಾಲೆಂಟ್ಗಿಂತ ಎಮೋಷನಲ್ ಕಡೆ ಫೋಕಸ್ ಮಾಡ್ತಾರೆ. ಆರ್ಥಿಕ ದೈಹಿಕ ಕಷ್ಟಗಳನ್ನ ಎತ್ತಿ ತೋರಿಸ್ತಾರೆ. ಹಾಡುವವರಿಂದ ಡ್ಯಾನ್ಸ್ ಮಾಡಿಸ್ತಾರೆ. ನೀವೇ ಇಂದ್ರ, ನೀನೇ ಚಂದ್ರ ಅಂತ ಹೇಳಿ ಫುಲ್ ಹೈಪ್ ಅನ್ನ ಕೊಡ್ತಾರೆ. ಆದ್ರೆ ರಿಯಾಲಿಟಿ ಶೋ ಮುಗಿದ ಮೇಲೆ ಯಾರೇ ಅನ್ನಲ್ಲ, ಸ್ಪರ್ಧಿಗಳು ವೇದಿಕೆಯಲ್ಲಿ ಮಾತ್ರ ಮಿಂಚುತ್ತಾರೆ. ವೇದಿಕೆ ಇಲ್ಲದಿದ್ದಾಗ ಡಿಪ್ರೆಷನ್ಗೆ ಹೋಗ್ತಾರೆ. ರಿಯಾಲಿಟಿ ಶೋಗಳ ಅಸಲಿಯತ್ತು ಬೆಚ್ಚಿಟ್ಟಂತಹ ಗಾಯಕಿ ಅರ್ಚನಾ ಉಡುಪ ಹಲವು ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿದ್ದಂತಹ ಅರ್ಚನಾ ಉಡುಪ ಅವರು ಹೇಳಿರೋ ಮಾತು ಒಂದಿಷ್ಟು ಸತ್ಯ ಅಂತ ಹೇಳ್ಬೋದು. ಈಗಿನ ರಿಯಾಲಿಟಿ ಶೋಗಳೆಲ್ಲ ಯಾವ ಥರ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಮೊದಲು ಇತ್ತು ಎದೆ ತುಂಬಿ ಹಾಡುವೆನು, ಈ ಥರದ್ದೆಲ್ಲ ಇತ್ತು. ಭಾಳ ಚೆನ್ನಾಗಿರ್ತಿತ್ತು. ಅಲ್ಲಿ ಟ್ಯಾಲೆಂಟ್ ಅಂದರೆ ಟ್ಯಾಲೆಂಟ್ ಮಾತ್ರ ತೋರಿಸ್ತಿತ್ತು. ಯಾರು ಆ್ಯಂಕರ್ ಇರಲಿಲ್ಲ ಅಲ್ಲಿ. ಆ ಹುಡುಗಿ ಬರ್ತಿದ್ಲು, ಹಾಡು ಹೇಳ್ತಿದ್ಲು, ಹೋಗ್ತಿದ್ದು. ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಆದರೆ ಇತ್ತೀಚಿನ ರಿಯಾಲಿಟಿ ಶೋ ಬಗ್ಗೆ ಅರ್ಚನಾ ಉಡುಪ ಅವರೇ ಬಾಯಿ ಬಿಟ್ಟಿದ್ದಾರೆ. ರಿಯಾಲಿಟಿ ಶೋಗಳ ಬಣ್ಣವನ್ನು ಬಯಲು ಮಾಡಿರುವಂತಹ ಖ್ಯಾತ ಗಾಯಕಿ, ರಿಯಾಲಿಟಿ ಶೋಗಳನ್ನ ಟೀಕಿಸಿದಂತಹ ಗಾಯಕಿ ಅರ್ಚನಾ ಉಡುಪ ಟ್ಯಾಲೆಂಟ್ಗಿಂತ ಎಮೋಷನ್ಸ್ ಕಡೆಗೆ ಫೋಕಸ್ ಜಾಸ್ತಿ ಮಾಡ್ತಾ ಇರ್ತಾರೆ. ಆರ್ಥಿಕ ದೈಹಿಕ ಕಷ್ಟಗಳನ್ನ ಎತ್ತು ತೋರಿಸ್ತಾರೆ. ಮೊದಲೆಲ್ಲ ಹಾಗಿರಲಿಲ್ಲ. ಮನೇಲಿ ಏನೇ ಇದ್ರೂ ಕೂಡ ನೀನು ಸ್ಟೇಜಿಗೆ ಬಂದ ಮೇಲೆ ನೀನೊಂದು ಗಾಯಕಿ ಆಗಿರ್ತಿದ್ದೆ. ಆದರೆ ಈಗ ಹಾಗಲ್ಲ. ಆರ್ಥಿಕ ದೈಹಿಕ ಕಷ್ಟಗಳನ್ನು ಎತ್ತಿ ತೋರಿಸ್ತಾ ಇರ್ತಾರೆ. ಹಾಡುವವರಿಂದ ಡ್ಯಾನ್ಸ್ ಮಾಡಿಸ್ತಾರೆ. ಹಾಡೆಲ್ಲಿ ಡ್ಯಾನ್ಸಲ್ಲಿ. ಡ್ಯಾನ್ಸು ಒಂದು ಕಲೆ, ಅದು ನಮಗೆ ಬರೋದಿಲ್ಲ. ಹಾಡೋರಿಗೆ ಅದು ಬರೋದಿಲ್ಲ ಕೆಲವೊಬ್ಬರಿಗೆ. ನೀನೇ ಇಂದ್ರ, ನೀನೇ ಚಂದ್ರ ಅಂತ ಹೇಳಿ ಹೈಪನ್ನು ಕೊಡ್ತಾರೆ. ಆದರೆ ರಿಯಾಲಿಟಿ ಶೋ ಮುಗಿದ ಮೇಲೆ ಅವರನ್ನು ಕ್ಯಾರೇ ಅನ್ನಲ್ಲ. ಸ್ಪರ್ಧಿಗಳು ವೇದಿಕೆಯಲ್ಲಿ ಮಾತ್ರ ಮಿಂಚ್ತಾರೆ. TRPಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಅಂತ ಇಂಡೈರೆಕ್ಟಾಗಿ ಮೇಡಮ್ ಅವ್ರು ಹೇಳಿರೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.